ಸಮಾಜದಲ್ಲಿ ಅತ್ಯಂತ ಶ್ರಮಜೀವಿಗಳಾಗಿ ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ಗಳು ಕೆಲಸ ಮಾಡ್ತಿದ್ದಾರೆ. ಸದ್ಯ ಸರ್ಕಾರ ನಮಗೆ ನೀಡುತ್ತಿರುವ ಸೌಲಭ್ಯ ಸಾಕಾಗ್ತಿಲ್ಲ. ಇದೇ ಕಾರಣಕ್ಕೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಲಿ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯೂನಿಯನ್ ಒಕ್ಕೂಟ ಸರ್ಕಾರದ ಮುಂದೆ ಹಲವು ಬೇಡಿಕೆಯನ್ನ ಇಟ್ಟಿದೆ. ಹಳೆ ಮಾದರಿಯಲ್ಲೇ ಲೇಬರ್ ಕಾರ್ಡ್ಗಳನ್ನು ಸರ್ಕಾರ ನೀಡಲಿ, ಇಎಸ್ಐ ಸೌಲಭ್ಯವನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು. ಈ ವರ್ಷದಲ್ಲಿ ಮಾತ್ರ ಒಂದು ಬೇಡಿಕೆಯನ್ನ ನೆರವೇರಿಸಿದ್ದಾರೆ. ನಮ್ಮ ಬೇಡಿಕೆ ಇದ್ದಿದ್ದು 1981ರಿಂದ ಹಿಡಿದು 82ರಿಂದ ಸತತವಾಗಿ ಅನೇಕ ಹೋರಾಟ ಮತ್ತು ಸತ್ಯಾಗ್ರಹಗಳನ್ನು ಮಾಡಿಕೊಂಡು ಬಂದಂತಹ ಯೂನಿಯನ್ ನಮ್ಮದು. ರಾಜ್ಯ ಮಟ್ಟದಲ್ಲಿ ನಾಯಕರಾದಂತಹ MP ಸ್ವಾಮಿ ಮತ್ತು ಪಳನಿಕುಮಾರ್, ಶ್ರೀಮತಿ ರೂತ್ ಮನೋರಮ್ಮ ಇವರುಗಳ ನೇತೃತ್ವದಲ್ಲಿ ರಾಜ್ಯ ಮಟ್ಟದಲ್ಲಿ ಯೂನಿಯನ್ ಬಹಳ ಯಶಸ್ವಿಯಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಂತ ಯೂನಿಯನ್ ನಮ್ದು. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 1993ರಲ್ಲಿ ಜಿಲ್ಲಾಧ್ಯಕ್ಷರಾದಂತಹ R ವಾಸುದೇವನ್ರವರು, K ಭಾಸ್ಕರ್ ರವರು, V ಸುಬ್ರಹ್ಮಣ್ಯ ಅವರು, P ಚಂದ್ರಶೇಖರ್ ರವರು, K ಮಣಿಯಣ್ಣನವರು, J ಶೇಖರ್ ರವರು, ಚೆಲುವರಾಜರವರು, ಮುರುಗನ್ ರವರು, ಮೋಹನ್ ಕುಮಾರ್, ಜಯಪ್ಪ ಹಾಗೂ ಅರುಣ್ ಕುಮಾರ್ ರವರು ಮುಂತಾದವರು ನಾಯಕರುಗಳು ನಿರಂತರವಾಗಿ ಹೋರಾಟ ಮತ್ತು ಸತ್ಯಾಗ್ರಹ ಮಾಡ್ತಾ ಬಂದಿರ್ತೀವಿ. ಈ ಕಲ್ಯಾಣ ಮಂಡಳಿಯಲ್ಲಿ ಜಾರಿಯಾಗಿರುವ ಶ್ರಮಿಸುತ್ತಿದ್ದಾವೆ. ನಮ್ಮ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಯೂನಿಯನ್ ನಮ್ಮದಾಗಿರುತ್ತದೆ. ನಮ್ದು ಮೊದಲನೇದಾಗಿ ಬೇಡಿಕೆ ಏನು ಅಂತ ಹೇಳಿದ್ರೆ, ಇದು ಸರಿ ಸುಮಾರು ಒಂದು 4 ವರ್ಷದಿಂದ ಈ ಬೇಡಿಕೆಯನ್ನ ಇಡ್ತಾನೆ ಬರ್ತಾ ಇದ್ದೀವಿ. ಮಿನಿಸ್ಟರ್ಗಳಿಗೂ ಕೊಟ್ಟಿದ್ದೀವಿ, ಆಮೇಲೆ DC ಅವರಿಗೂ ಮನವಿ ಮಾಡಿದ್ದೀವಿ. ಇದರಲ್ಲಿ ಇತ್ತೀಚೆಗೆ ಮಾತ್ರ ಒಂದು ಬೇಡಿಕೆಯನ್ನ ಮಾನ್ಯ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ನೆರವೇರಿಸಿದ್ದಾರೆ. ಅದು ಏನು ಅಂತ ಹೇಳಿದ್ರೆ ಸ್ಕಾಲರ್ಶಿಪ್. ಡೆತ್ ಅಲ್ಲಿ ಏನ್ ಮಾಡ್ತಿದ್ರು ಅಂತ ನ್ಯಾಚುರಲ್ ಡೆತ್ ಆಯ್ತು ಅಂತ ಅಂದ್ರೆ ಹಿಂದೆ 50,000 ರೂಪಾಯಿ ಪ್ಲಸ್ 4,000 ರೂಪಾಯಿ ದಪ ಅಂತ ಬಿಟ್ಟು ಒಟ್ಟು 54,000 ರೂಪಾಯಿ ನ್ಯಾಚುರಲ್ ಡೆತ್ಗೆ ಕೊಡ್ತಾ ಇದ್ರು. ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ಆಮೇಲೆ 70,000 ಮಾಡಿದ್ರು. ಅದಾದ ನಂತರ ನಮ್ದು ನಿರಂತರವಾದ ಹೋರಾಟದಲ್ಲಿ ಇತ್ತೀಚೆಗೆ 1,50,000 ಮಾಡಿದ್ದಾರೆ. ಇದು ಈ ಸರ್ಕಾರ ಬಂದಾದ್ಮೇಲೆ ಸಂತೋಷ್ ಲಾಡ್ರವರು 1,50,000 ರೂಪಾಯಿ ಬಂದಿದ್ದಾರೆ. ಇದು ಒಂದೇ ಬೇಡಿಕೆಯನ್ನ ಮಾತ್ರ ನೆರವೇರಿಸಿದ್ದಾರೆ ವಿನಃ ನಮ್ಮಲ್ಲಿ ಸರಿ ಸುಮಾರು 10 ಬೇಡಿಕೆಗಳನ್ನ ಕೇಳ್ತಾನೆ ಬರ್ತೀವಿ. ಅದರಲ್ಲಿ ಒಂದು ಬೇಡಿಕೆಯನ್ನ